ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮನಮೋಹನ್ ಸಿಂಗ್ ಅವರು ಬರೆದಿರುವ ಟು ಅ ಪೇರ್ ಆಫ್ ಸಾರಸ್ ಸ್ಕ್ರೀನ್ಸ್ ಅನ್ನೋ ಒಂದು ಅದ್ಭುತವಾದ ಕವಿತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಕೇವಲ ಒಂದು ಕವಿತೆ ಅಲ್ಲ. ಇದರಲ್ಲಿ ಪ್ರಕೃತಿ, ಮನುಷ್ಯರ ಕ್ರೂರತೆ ಮತ್ತೆ ಎಂಥವರನ್ನಾದ್ರೂ ಬೆರಗುಗೊಳಿಸುವಂಥ ಒಂದು ಅಪಾರವಾದ ಪ್ರೀತಿಯ ಬಗ್ಗೆ ಬಹಳ ಆಳವಾಗಿ ಹೇಳಲಾಗಿದೆ. ಬನ್ನಿ, ಇದರ ಒಳಾರ್ಥವನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಕವಿತೆಯ ಒಳಗೆ ಹೋಗೋಕ್ ಮುಂಚೆ ಈ ಒಂದು ಪ್ರಬಲವಾದ ಸಾಲನ್ನ ಗಮನಿಸಿ. ಲವ್ ಬಿಯಾಂಡ್ ಹ್ಯೂಮ್ಸ್ ವರ್ಡ್ಸ್ ಅಂಡ್ ಫೇಬಲ್ಸ್ ಆಫ್ ಹ್ಯೂಮನ್ ಲವ್. ಅಂದ್ರೆ ಇದು ಎಂಥ ಪ್ರೀತಿ ಅಂದ್ರೆ ಮನುಷ್ಯರ ಪ್ರೇಮ ಕಥೆಗಳಿಗಿಂತಲೂ ನಾವು ಬಳಸುವ ಪದಗಳಿಗಿಂತಲೂ ಮಿಗಿಲಾದದ್ದು. ಪ್ರಾಣಿ ಪಕ್ಷಿಗಳಲ್ಲಿರೋ ಇಂತಹ ಒಂದು ಅತೀವ ನಿಷ್ಠೆಯನ್ನ ಬಹುಶಃ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ಬಹುದು. ಇದೇ ಈ ಕವಿತೆಯ ಮೂಲ ತಿರುಳು. ಸರಿ, ಮೊದಲನೇ ಭಾಗಕ್ಕೆ ಬರೋಣ. ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಈ ಸಾರಸ್ ಕ್ರೇನ್ಗಳು ನಿಷ್ಠೆಯ ಸಂಕೇತ ಆಗಿರೋದು ಹೇಗೆ ಅಂತ ನೋಡೋಣ. ಈಗ ಕಥೆಗೆ ಹೋಗೋ ಮುಂಚೆ ಈ ಭವ್ಯವಾದ ಸಾರಸ್ ಕ್ರೇನ್ಗಳ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ನಿಮಗ್ ಗೊತ್ತಾ, ಇವು ಪ್ರಪಂಚದಲ್ಲೇ ಹಾರಬಲ ಅತಿ ಎತ್ತರದ ಪಕ್ಷಿಗಳು. ಅಷ್ಟೇ ಅಲ್ಲ, ಇವು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಒಂದೇ ಒಂದು ಸಂಗಾತಿಯ ಜೊತೆ ಮಾತ್ರ ಇರ್ತವೆ. ಹಾಗಾಗಿಯೇ ಇವುಗಳನ್ನ ಪ್ರಪಂಚದಾದ್ಯಂತ ನಿಷ್ಠೆಯ ಸಂಕೇತ ಅಂತ ಕರೀತಾರೆ. ಇವುಗಳ ಸಂತಾನೋತ್ಪತ್ತಿ ಸಮಯ ಕೂಡ ಬಿರುಸಾದ ಮಳೆಗಾಲದಲ್ಲೇ ಶುರುವಾಗುತ್ತೆ. ಈ ಎಲ್ಲಾ ವಿಷಯಗಳನ್ನ ನೋಡಿದಾಗ ಈ ಪಕ್ಷಿಗಳಿಗೆ ಯಾಕೆಷ್ಟು ಮರ್ಯಾದೆ ಅಂತ ನಮ್ಗೆ ಸ್ಪಷ್ಟವಾಗುತ್ತೆ ಅಲ್ವಾ? ಕವಿತೆಯ ದುರಂತ ಶುರುವಾಗೋ ಮುಂಚೆನೇ ಇದು ನಮ್ಮ ಮನಸ್ಸಿನಲ್ಲಿ ಒಂದು ಸುಂದರವಾದ ಚಿತ್ರಣವನ್ನ ಸೃಷ್ಟಿಸುತ್ತೆ. ಕವಿತೆ ಶುರುವಾಗುವುದೇ ಒಂದು ಅತ್ಯಂತ ಸುಂದರವಾದ, ಬಹುತೇಕ ಅತಿ ಮಾನುಷ ಅಂತ ಅನಿಸುವಂತಹ ದೃಶ್ಯದೊಂದಿಗೆ. ಬೆಳಗಿನ ಜಾವ ಆ ಗಂಡು ಸಾರಸ್ ಕ್ರೇನ್ ತನ್ನ ಕುತ್ತಿಗೆಯನ್ನ ಎತ್ತರಕ್ಕೆ ಚಾಚಿ ದಿಗಂತದಿಂದ ಆ ಸೂರ್ಯನನ್ನೇ ಹೊರಗೆಳೆಯೋಕೆ ಪ್ರಯತ್ನ ಪಡ್ತಾ ಇದ್ದೇನೋ ಅನ್ನೋ ಹಾಗೆ ಕವಿ ಇಲ್ಲಿ ವರ್ಣಿಸಿದ್ದಾರೆ. ಆ ಹಕ್ಕಿಯ ಶಕ್ತಿ, ಅದರ ಚೈತನ್ಯ ಮತ್ತು ಸೊಬಗನ್ನ ಇದು ಎಷ್ಟೊಂದು ಅದ್ಭುತವಾಗಿ ಕಟ್ಕೊಡ್ತೆ ಅಲ್ವಾ? ಈಗ ಎರಡನೇ ಭಾಗ, ನಿರ್ದಯವಾದ ಬೇಟೆ. ಅಂದ್ರೆ ಪ್ರಕೃತಿಯ ಸೊಬಗು ಮತ್ತು ಮನುಷ್ಯನ ಕ್ರೂರತೆಯ ನಡುವಿನ ಸಂಘರ್ಷ. ನಾವೀಗ ಈ ಕವಿತೆಯ ಅತ್ಯಂತ ಹೃದಯವಿದ್ರಾವಕ ತಿರುವಿಗ ಬಂದಿದ್ದೇವೆ, ಎಲ್ಲಿ ಮನುಷ್ಯನ ಕ್ರೂರವಾದ ಹಸ್ತಕ್ಷೇಪ ಆ ಸುಂದರವಾದ ಬೆಳಗಿನ ದೃಶ್ಯವನ್ನ ಹಾಳು ಮಾಡುತ್ತೋ ಅದೇ ಕವಿತೆಯ ಮುಖ್ಯಘಟ್ಟ. ಈ ಸಂಘರ್ಷ ಇಲ್ಲಿ ಬಹಳ ಸ್ಪಷ್ಟವಾಗಿ ಮೂಡಿಬಂದಿದೆ. ಒಂದು ಕಡೆ ಸೂರ್ಯೋದಯವನ್ನ ಸ್ವಾಗತಿಸ್ತಾ ಇರೋ ಆ ಹತ್ತಿಯ ಪ್ರಕೃತಿ ಸಹಜವಾದ ಸೊಬಗಿದೆ. ಆದ್ರೆ ಇನ್ನೊಂದು ಕಡೆ ಬೇಟೆಗಾರರು ಕೊಂದ ಆ ಹಕ್ಕಿಯ ದೇಹವನ್ನ ಒಂದು ಒರಟಾದ ವಾಷಿಂಗ್ ಬ್ಯಾಗನಲ್ಲಿ, ಅಂದ್ರೆ ಬಟ್ಟೆ ತುಂಬೋ ಚೀಲದಲ್ಲಿ ಎಷ್ಟೊಂದು ನಿರ್ದಯವಾಗಿ ತುರುಕಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೋದು. ಇದು ಆ ಪಕ್ಷಿಯ ಸೌಂದರ್ಯಕ್ಕೂ ಮತ್ತೆ ಬೇಟೆಗಾರರ ಆ ನಿರ್ಲಕ್ಷ್ಯಕ್ಕೂ ಇರೋ ಅಜಗಜಾಂತರ ವ್ಯತ್ಯಾಸವನ್ನ ಎತ್ತಿ ತೋರಿಸುತ್ತೆ. ಇಲ್ಲಿ ಕವಿ ಬಹಳ ಮಾರ್ಮಿಕವಾಗಿ ಕ್ರಂಪಲ್ಡ್ ಲೈಕ್ ಅ ಪೀಸ್ ಆಫ್ ಪೇಪರ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಾಗದದ ಚೂರನ್ನ ಕಲ್ಸಿ ಬಿಸಾಕಿದ ಹಾಗೆ. ಬೇಟೆಗಾರರು ಆ ಜೀವಿಯ ಸೌಂದರ್ಯವನ್ನ ಹೇಗೆ ಕಡೆಗಣಿಸಿದ್ರೂ ಒಂದು ಭವ್ಯವಾದ ಜೀವವನ್ನ ಕೇವಲ ಕಸದ ಹಾಗೆ ಹೇಗೆ ಟ್ರೀಟ್ ಮಾಡಿದ್ರು ಅನ್ನೋದನ್ನ ತೋರಿಸೋಕೆ ಈ ಮನಕಲ್ಗುವ ಹೋಲಿಕೆಯನ್ನ ಬಳಸಿದ್ದಾರೆ. ಭಾಗ 3, ಆ ವಿಧವೆ ಹಕ್ಕಿಯ ಶೋಕ. ತನ್ನ ಸಂಗಾತಿಯನ್ನ ಕಳೆದುಕೊಂಡ ಹೆಣ್ಣು ಹಕ್ಕಿಯ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಈಗ ನೋಡೋಣ. ನಾವೀಗ ಒಂಟಿಯಾದ ಆ ಹೆಣ್ಣು ಹಕ್ಕಿಯ ಕಡೆ ಗಮನಹರಿಸೋಣ. ಪ್ರಾಣಿ ಪಕ್ಷಿಗಳಲ್ಲಿ ಶೋಕ ಅಥವಾ ದುಃಖ ಹೇಗೆ ಇರುತ್ತೆ ಅನ್ನೋದರ ಒಂದು ಎಮೋಷನಲ್ ನೋಟ ಇದು. ಈ ಶೋಕದ ಹಂತಗಳನ್ನ ಒಮ್ಮೆ ಗಮನಿಸಿ. ಮೊದಲು ಆಕಾಶದಲ್ಲಿ ಬಹಳ ಹತಾಶೆಯಿಂದ ಅದರ ತನ್ನದೇ ಆದ ಒಂದು ಸೊಬಗಿನಲ್ಲಿ ಸುತ್ತು ಹೊಡೆಯಕ್ಕೆ ಶುರು ಮಾಡುತ್ತೆ. ಆಮೇಲೆ ಸಣ್ಣ ಮತ್ತು ದೊಡ್ಡ ಧ್ವನಿಯಲ್ಲಿ ರೋದಿಸುತ್ತೆ. ಕೆಳಗೆ ಬಂದು ಆ ರಕ್ತಸಿಕ್ತವಾದ ಗರಿಗಳನ್ನ ತನ್ನ ಕೊಕ್ಕಿನಿಂದ ಮುಟ್ಟುತ್ತಾ ಚುಂಬಿಸುತ್ತೆ. ಕೊನೆಗೆ ತನ್ನ ಸಂಗಾತಿಯನ್ನ ಮತ್ತೆ ಮರಳಿ ತರಬೇಕು ಅನ್ನೋ ಅಂಬಲದಲ್ಲಿ ಮರಿಯೊಂದನ್ನ ಕಾವು ಕೊಟ್ಟು ತರೋದಕ್ಕೆ ಕೂತುಬಿಡುತ್ತೆ. ನೋಡಿ, ದುಃಖ ಹೇಗೆ ಹಂತ ಹಂತವಾಗಿ ಹೆಚ್ಚಾಗ್ತಾ ಇದೆ ಅಂತ. ಅವಳ ಆಕರ್ಷಕ ಹಾರಾಟ ಕೊನೆಗೊಂದು ಕರುಣಾಜನಕವಾದ ಶೋಕದ ಆಚರಣೆಯಾಗಿ ಬದಲಾಗೋದನ್ನ ಇದು ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಇಲ್ಲಿ ನಾವು ಮಿಸ್ ಮಾಡ್ಕೊಳ್ಬಾರದ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಶ ಇದೆ. ಕವಿ ಇಲ್ಲಿ ಒಂದು ಅದ್ಭುತವಾದ ಮಾಡರ್ನ್ ರೂಪಕವನ್ನ ಬಳಸಿದ್ದಾರೆ. ಹೆಣ್ಣು ಹಕ್ಕಿಯ ಆ ಸಣ್ಣ ಮತ್ತು ದೊಡ್ಡ ಧ್ವನಿಯ ಕೂಗುಗಳನ್ನ ಅವರು ಮೋರ್ಸ್ ಕೋಡ್ ಆಫ್ ಗ್ರೀಫ್, ಅಂದ್ರೆ ಶೋಕದ ಒಂದು ಸಂಕೇತ ಭಾಷೆ ಅಂತ ಕರೀತಾರೆ. ಆ ಹಕ್ಕಿಯ ಭಾಷೆ ನಮ್ಗೆ ಅರ್ಥ ಆಗದೇ ಇರಬಹುದು, ಆದರೆ ಅದೊಂದು ತುರ್ತು ಸಹಾಯದ ರೋಧನ ಅನ್ನೋದನ್ನ ಇದು ಬಹಳ ಕರಾರುವಾಗಿ ಸೂಚಿಸುತ್ತೆ. ಸರಿ, ಈಗ ಭಾಗ 4ಕ್ಕೆ ಹೋಗೋಣ. ಕಾವ್ಯದ ಕಲೆ. ಈ ಕವಿತೆಯಲ್ಲಿ ಬಳಸಿರುವ ಸಾಹಿತ್ಯಕ ಸಾಧನಗಳೇನು ಅಂತ ಬಿಡಿಸಿ ನೋಡೋಣ. ಸ್ವಲ್ಪ ಕಥೆಯಿಂದ ಹೊರಬಂದು ಈ ಕವಿತೆಯಲ್ಲಿ ಕವಿ ಬಳಸಿರೋ ಟೆಕ್ನಿಕ್ಸ್ ಬಗ್ಗೆ ಮಾತಾಡೋಣ. ಕವಿ ಮನಮೋಹನ್ ಸಿಂಗ್ ಅವರು ವೃತ್ತಿಯಲ್ಲಿ ಒಬ್ಬ ಐಎಎಸ್ ಅಧಿಕಾರಿ ಆಗಿದ್ರು. ಆದ್ರೂ ಎಂಥವರಲ್ಲೂ ಸಹಾನುಭೂತಿ ಹುಟ್ಟಿಸೋಕೆ ಎಂಥ ಅದ್ಭುತ ಪದಗಳನ್ನ ಬಳಸಿದ್ದಾರೆ ನೋಡಿ.
ಮೊದಲನೆಯದಾಗಿ ಸಿಮಿಲಿ ಅಥವಾ ಉಪಮಾಲಂಕಾರ ಅಂದ್ರೆ ಎರಡು ಬೇರೆ ಬೇರೆ ವಸ್ತುಗಳನ್ನ ಹೋಲಿಸೋದು. ಕವಿ ಆ ಸತ್ತ ಹಕ್ಕಿಯನ್ನ ಕಲಸಿ ಬಿಸಾಕಿದ ಕಾಗದದ ಚೂರಿಗೆ ಹೋಲಿಸಿದಾಗ ಈ ಅಲಂಕಾರ ಬಹಳ ಅದ್ಭುತವಾಗಿ ಕೆಲಸ ಮಾಡಿದೆ. ಇದು ಓದುಗರಿಗೆ ಆ ಜೀವಿಯ ಘನತೆ ಎಷ್ಟು ಬೇಗ, ಎಷ್ಟು ಕ್ರೂರವಾಗಿ ನಾಶವಾಯ್ತು ಅನ್ನೋದನ್ನ ತೀವ್ರವಾಗಿ ಫೀಲ್ ಆಗುವಂತೆ ಮಾಡುತ್ತೆ. ಎರಡನೆಯದು ಹೈಪರ್ಬೋಲ್ ಅಥವಾ ಅತಿಶಯೋಕ್ತಿ. ಯಾವುದೇ ಒಂದು ವಿಷಯವನ್ನ ಭಾವನಾತ್ಮಕವಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೇಳೋಕೆ ಉತ್ಪ್ರೇಕ್ಷೆ ಮಾಡೋದೇ ಈ ಅತಿಶಯೋಕ್ತಿ. ಕವಿತೆಯ ಆರಂಭದಲ್ಲೇ ಇದು ಸೂಪರ್ ಆಗಿ ವರ್ಕ್ ಆಗಿದೆ. ಆ ಗಂಡು ಹಕ್ಕಿ ಸೂರ್ಯನನ್ನೇ ಎಳೆಯುವಷ್ಟು ಶಕ್ತಿಶಾಲಿಯಾಗಿತ್ತು ಅಂತ ಕವಿ ಹೇಳೋದು ಈ ಅತಿಶಯೋಕ್ತಿಯ ಒಂದು ಪರ್ಫೆಕ್ಟ್ ಉದಾಹರಣೆ. ಈ ಇಡೀ ಕವಿತೆಯಲ್ಲಿ ವಿರೋಧಾಭಾಸಗಳನ್ನ ಅಂದ್ರೆ ಕಾಂಟ್ರಾಸ್ಟ್ಗಳನ್ನ ಬಳಸ್ಕೊಂಡಿರೋ ರೀತಿ ಬಹಳ ಪವರ್ಫುಲ್ ಆಗಿದೆ. ಒಂದ್ ಕಡೆ ಪಕ್ಷಿಯ ಮುಕ್ತ ಹಾರಾಟದ ಸೊಬಗು, ಇನ್ನೊಂದ್ ಕಡೆ ಬೇಟೆಗಾರರ ಕ್ರೂರತೆ. ಹಾಗೆ ಸೂರ್ಯೋದಯದ ಆ ಹೊಸ ಚೈತನ್ಯಕ್ಕೂ ಮತ್ತೆ ಆ ವಾಷಿಂಗ್ ಬ್ಯಾಗ್ನಲ್ಲಿರೋ ಸಾವಿನ ಅಂತ್ಯಕ್ಕೂ ಇರೋ ಕಾಂಟ್ರಾಸ್ಟ್. ಕೊನೆಯದಾಗಿ ಪ್ರಾಣಿಗಳ ಪರಿಶುದ್ಧವಾದ ಪ್ರೀತಿಗೂ ಮತ್ತು ಮನುಷ್ಯರ ವಿನಾಶಕಾರಿ ಬುದ್ಧಿಗೂ ಇರೋ ವ್ಯತ್ಯಾಸ. ಈ ನೀತಿ ವಿರುದ್ಧವಾದ ಅಂಶಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗೋದ್ರಿಂದಲೇ ಈ ದುರಂತ ಕಥೆಯ ಎಮೋಷನಲ್ ತೂಕ ನಮಗೆ ಇಷ್ಟು ಆಳವಾಗಿ ತಟ್ಟೋದು. ಈಗ ಕೊನೆಯ ಭಾಗ, ಜೀವನವನ್ನು ಮೀರಿದ ಪ್ರೀತಿ ಮತ್ತು ಆ ಅಂತಿಮ ಪುನರ್ಮಿಲನ. ನಾವೀಗ ಈ ಕವಿತೆಯ ಕೊನೆಯ ಅತ್ಯಂತ ಆಳವಾದ ಹಾಗೂ ಬಹುತೇಕ ಅತೀಂದ್ರಿಯ ಅಂತಾನೆ ಹೇಳ್ಬೋದಾದ ಮುಕ್ತಾಯಕ್ಕೆ ಬಂದಿದ್ದೀವಿ. ಇದರ ಅಂತ್ಯ ಬಹಳ ಸುಂದರವಾಗಿದೆ, ಆದ್ರೂ ಒಂದ್ ರೀತಿಯ ಮೌನ ಆವರಿಸುತ್ತೆ. ಆ ಹೆಣ್ಹಕ್ಕಿ ಅಲ್ಲಿವರೆಗೂ ನೋಡಿಯೇ ಇರದಿದ್ದಂಥ ಒಂದು ಅಲೆ ಬಂದು ಅವಳನ್ನ ಕೊಚ್ಕೊಂಡು ಹೋಗುತ್ತೆ. ಸಾವಿನಲ್ಲಿ ಆ ನಿಷ್ಠಾವಂತ ಜೋಡಿ ಮತ್ತೆ ಒಂದಾಗತ್ತೆ. ಇದು ಹೇಗಿದೆ ಅಂದ್ರೆ ಪ್ರಕೃತಿಯೇ ಖುದ್ದಾಗಿ ಬಂದು ಆ ದುಃಖದಲ್ಲಿರೋ ಹಕ್ಕಿಯನ್ನ ತನ್ನ ಸಂಗಾತಿಯ ಜೊತೆ ಶಾಶ್ವತವಾಗಿ ಸೇರ್ಸೋಕೆ ಕರ್ಕೊಂಡು ಹೋಯ್ತೇನೋ ಅನ್ನೋ ಹಾಗೆ. ಈ ದೃಶ್ಯ ನಮ್ಮ ಮನ್ಸ್ನಲ್ಲಿ ಹಾಗೆ ಉಳ್ದ್ಬಿಡುತ್ತೆ. ಈ ವಿಶ್ಲೇಷಣೆಯನ್ನ ಮುಗಿಸೋ ಮುಂಚೆ ಒಂದು ಆಳವಾದ ಪ್ರಶ್ನೆ ಖಂಡಿತ ನಮ್ಮೆಲ್ಲರನ್ನೂ ಕಾಡುತ್ತೆ. ಅದೇನಂದ್ರೆ, ಪ್ರಕೃತಿಯಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ನಾವು ನೋಡಿದ ಈ ಅಚಲವಾದ, ಸಂಪೂರ್ಣವಾದ ಪ್ರೀತಿಗೆ ನಾವು ಮನುಷ್ಯರು ತೋರಿಸೋ ಪ್ರೀತಿ ಎಂದಾದ್ರೂ ಮ್ಯಾಚ್ ಆಗೋಕ್ ಸಾಧ್ಯನಾ? ಈ ಸಾರಸ್ಕ್ರೀನ್ಗಳ ಈ ಐತಿಹಾಸಿಕ ನಿಷ್ಠೆ ನಮ್ಮೆಲ್ಲಾ ಪ್ರೇಮಕತೆಗಳನ್ನು ಮೀರ್ಸ್ ನಿಲ್ಲುತ್ತಲ್ವಾ? ಇದನ್ನ ನಾವು ನಮ್ಮದೇ ಆದ ದೃಷ್ಟಿಕೋನದಲ್ಲಿ ಯೋಚಿಸಬೇಕಾಗಿದೆ. ಈ ಕಾವ್ಯದ ವಿಶ್ಲೇಷಣೆ ನಿಮಗೆ ಹೊಸದೊಂದು ದೃಷ್ಟಿಕೋನ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದ ಜೊತೆ ಸಿಗೋಣ. ಅಲ್ಲಿವರೆಗೆ ಕಲಿಯುತ್ತಲೇ ಇರಿ.